ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ಒಬ್ಬ ಮನುಷ್ಯ ಬರೋಬ್ಬರಿ 800ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರ್ತಾನೆ. ಆ ಮುಖ ನೋಡಿದ್ರೆ ಆಕ್ಚುಲಿ ರಾಜ್ಯದ ಮೂಲೆ ಮೂಲೆಯಲ್ಲಿರೋ ಜನರಿಗೂ ತಕ್ಷಣ ಗುರ್ತು ಸಿಗತ್ತೆ. ಆ ನಟನೆಯಿಂದ ಲಕ್ಷಾಂತರ ಜನ ನಕ್ಕಿದ್ದಾರೆ, ಅತ್ತಿದ್ದಾರೆ, ಸಿಳ್ಳ ಚಪ್ಪಾಳೆ ಕೂಡ ತಟ್ಟಿದ್ದಾರೆ. ಖಂಡಿತ. ಅದು ಒಂಥರ ದೊಡ್ಡ ಮಟ್ಟದ ಸಾಧನೆನೇ. ಹೌದು. ಆದ್ರೆ ಒಂದು ದಿನ ರಾತ್ರಿ ವಯಸ್ಸಾದ ಕಾಲದಲ್ಲಿ ಆ ವ್ಯಕ್ತಿ ಆಯತಪ್ಪಿ ಬೀಳುತ್ತಾರೆ. ಕಾಲು ಮುರಿದು ಬಿದ್ದಾಗ ಆ ಸಹಾಯಕ್ಕಾಗಿ ಫೋನ್ ಮಾಡಿದ್ರೆ ಆ ಕಡೆಯಿಂದ ಒಬ್ಬನೇ ಒಬ್ಬ ವ್ಯಕ್ತಿ ಫೋನ್ ಎತ್ತುವುದಿಲ್ಲ. ಓ, ಅದು ನಿಜಕ್ಕೂ ತುಂಬಾ ಕಷ್ಟದ ಪರಿಸ್ಥಿತಿ. ನಿಜ. 800 ಸಿನಿಮಾಗಳ ಖ್ಯಾತಿ, ಸಾವಿರಾರು ಜನರ ಅಭಿಮಾನ ಎಲ್ಲವೂ ಆ ಒಂದು ಕರಾಳ ರಾತ್ರಿಯ ನಿಶ್ಶಬ್ದದ ಮುಂದೆ ಲಿಟ್ರಲಿ ಶೂನ್ಯವಾಗ್ಬಿಡುತ್ತೆ. ನಮಸ್ಕಾರ, ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಕೇವಲ ಒಬ್ಬ ನಟನ ಬಯೋಗ್ರಫಿ ಓದುತ್ತಿಲ್ಲ, ಬದಲಾಗಿ ಒಂದು ಬ್ರೂಟಲ್ ಮತ್ತು ಅಷ್ಟೇ ಸುಂದರವಾದ ಜೀವನದ ರಿಯಾಲಿಟಿ ಚೆಕ್ ಬಗ್ಗೆ ಮಾತಾಡ್ತಾ ಇದೀವಿ. ಎಕ್ಸಾಕ್ಟ್ಲಿ. ಇದು ಬರೀ ಸಿನಿಮಾದ ಕಥೆಯಲ್ಲ, ಇದೊಂದು ಜೀವನ ಪಾಠ. ಹೌದು. ಕನ್ನಡ ಚಿತ್ರರಂಗದ ಅಪ್ರತಿಮ ಪೋಷಕ ನಟ ದೊಡ್ಡಣ್ಣನವನ ಜೀವನ, ಅವರ ವೃತ್ತಿ, ಹಾಗೆ 77ನೇ ವಯಸ್ಸಿನಲ್ಲಿ ಅವರಿಗಾಗಿಯೋ ಕೆಲವು ಕಟು ಸತ್ಯಗಳ ಅರಿವಿನ ಬಗ್ಗೆ ನಾವಿಂದು ಚರ್ಚೆ ಮಾಡಲಿದ್ದೇವೆ. ಇದಕ್ಕಾಗಿ ನಾವು ಇತ್ತೀಚಿನ ಸುದ್ದಿ ಲೇಖನಗಳು, ವಿಕಿಪೀಡಿಯಾ ಮಾಹಿತಿಗಳು ಮತ್ತೆ ಅವರ ಕೆಲವು ಅತ್ಯಂತ ಆಳವಾದ ಸಂದರ್ಶನಗಳನ್ನು ಕಲೆ ಹಾಕಿದ್ದೇವೆ. ಇದೊಂದು ಆಕ್ಚುಲಿ ಅತ್ಯಂತ ಗಂಭೀರವಾದ ಮತ್ತು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ವಿಷಯ. ಯಾಕಂದ್ರೆ ಕ್ಯಾಮ್ರಾ ಮುಂದಿನ ಬಣ್ಣದ ಬದುಕು ಬೇರೆ, ಕ್ಯಾಮ್ರಾ ಆಫ್ ಆದ್ಮೇಲೆ ಶುರುವಾಗೋ ಅಸಲಿ ಬದುಕಿದೆಯಲ್ಲ ಅದು ಬೇರೆ. ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿರೋದು ಅವರ ಸಿನಿಮಾಗಳ ಪಟ್ಟಿ ಏನಲ್ಲ. ಕರೆಕ್ಟ್. ಅವರ ಲಿಸ್ಟ್ ಬಗ್ಗೆ ನಮ್ಗೆಲ್ಲ ಗೊತ್ತೇ ಇದೆ. ಹೌದು. ಭದ್ರಾವತಿಯ ಒಂದು ಉಕ್ಕಿನ ಕಾರ್ಖಾನೆಯ ಸಾಮಾನ್ಯ ಕಾರ್ಮಿಕನಾಗಿದ್ದ ವ್ಯಕ್ತಿ ಸ್ಯಾಂಡಲ್ವುಡ್ನ ಲೆಜೆಂಡ್ ಆಗಿ ಬೆಳೆದಿದ್ದ ಹೇಗೆ, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಕೀರ್ತಿಯ ಉತ್ತುಂಗದಲ್ಲಿದ್ದಾಗ ಮನುಷ್ಯನಿಗೆ ಅಹಂಕಾರ ಏರದಂತೆ ತಡೆಯುವ ಆ ಸೀಕ್ರೆಟ್ ಏನು ಅನ್ನೋದನ್ನ ನಾವು ನೋಡಬೇಕು. ಇಂದಿನ ಹೊಸ ತಲೆಮಾರಿನ ನಟರಿಗೆ ಮತ್ತು ಫಿಲ್ಮ್ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಇದೊಂದು ಮಾಸ್ಟರ್ ಕ್ಲಾಸ್ ಆಗ್ಲಿದೆ ಅಂತಾನೆ ಹೇಳ್ಬೋದು. ಖಂಡಿತ. ಸರಿ, ಇದನ್ನೀಗ ಬಿಡಿಸಿ ನೋಡೋಣ. ಸ್ವಲ್ಪ ಹಿಂದೆ ಹೋದ್ರೆ ಆ 1949ರಲ್ಲಿ ಜನಿಸಿದ ದೊಡ್ಡಣ್ಣನವರ ಮೂಲ ಹೆಸರು ಬಂದು ಕಡಲೆ ದೊಡ್ಡಪ್ಪ ಅಂತ. ನನಗಿಲ್ಲಿ ತುಂಬಾ ಆಶ್ಚರ್ಯ ಆಗೋ ವಿಚಾರ ಏನಂದ್ರೆ, ಅವರು ಚಿತ್ರರಂಗಕ್ಕೆ ಬರೋ ಮುನ್ನ ಭದ್ರಾವತಿಯ ಉಕ್ಕಿನ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಉಕ್ಕಿನ ಕಾರ್ಖಾನೆ ಲೈಫ್ ಇಷ್ಟು ವಿಚಿತ್ರ ಅಲ್ವಾ? ನಿಜಕ್ಕೂ ವಿಚಿತ್ರ. ಅಂದ್ರೆ ಎಲ್ಲಿ ಸ್ಟೀಲ್ ಫ್ಯಾಕ್ಟರಿಯ ಬೆಂಕಿ ಕಾವಳ, ಆ ಕಷ್ಟದ ಕೆಲ್ಸ, ಮತ್ತೆಲ್ಲಿ ಸಿನಿಮಾದ ಬಣ್ಣದ ಲೋಕ. ಈ ಎರಡು ತೀರಾ ವಿರುದ್ಧವಾದ ಪ್ರಪಂಚಗಳು ಅಲ್ವಾ? ಒಬ್ಬ ಕಾರ್ಮಿಕನಿಗೆ ಆ ಕಠಿಣ ಪರಿಸ್ಥಿತಿಯಲ್ಲಿ ನಟನೆಯ ಕಡೆಗೆ ಆಸಕ್ತಿ ಹುಟ್ಟಿದ್ದು ಹೇಗೆ ಅಂತ ಅನ್ಸುತ್ತೆ. ಮೇಲ್ನೋಟಕ್ಕೆ ಇದು ವಿರುದ್ಧ ದಿಕ್ಕಿನ ಪಯಣ ಅಂತ ಅನ್ಸ್ಬೋದು. ಆದರೆ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿದ್ರೆ ಉಕ್ಕಿನ ಕಾರ್ಖಾನೆಯ ಆ ಕಠಿಣ ದೈಹಿಕ ಶ್ರಮ, ಆ ದಿನನಿತ್ಯದ ಅದೇ ಯಾಂತ್ರಿಕ ಬದುಕು ಮನುಷ್ಯನಿಗೆ ಮಾನಸಿಕವಾಗಿ ಒಂದು ಎಸ್ಕೇಪ್ ಅನ್ನ ಹುಡುಕುವಂತೆ ಮಾಡುತ್ತೆ. ಒಂದು ರೀತಿಯ ರಿಲೀಫ್ಗೋಸ್ಕರ ಅಂತೀರಾ? ಎಕ್ಸಾಕ್ಟ್ಲಿ. ದೊಡ್ಡಣ್ಣನವರ ಪಾಲಿಗೆ ಆ ಎಸ್ಕೇಪ್ ಆಗಿದ್ದೇ ರಂಗಭೂಮಿ. ಫ್ಯಾಕ್ಟ್ರಿಯಲ್ಲಿ ಬೆವರರಿಸಿ ಕೆಲಸ ಮಾಡುವಾಗಲೇ ಅವರು ವಿಘ್ನೇಶ್ವರ ಕಲಾಸಂಘದಲ್ಲಿ ಅಭಿನಯ ಶುರು ಮಾಡಿದ್ರು. ಆಮೇಲೆ ಸ್ನೇಹಿತರ ಜೊತೆ ಸೇರಿ ಗಂಧರ್ವರಂಗ ಅನ್ನೋ ರಂಗತಂಡ ಕಟ್ಟಿದ್ರು. ಆ ಕಾರ್ಖಾನೆಯ ಶಿಸ್ತು, ಎಂಥದ್ದೇ ಕಷ್ಟ ಇದ್ರೂ ಎದುರಿಸುವ ಸ್ಟ್ಯಾಮಿನಾ ಇದೆಯಲ್ಲ, ಇವೇ ಅವರನ್ನ ರಂಗಭೂಮಿಯಲ್ಲಿ ಗಟ್ಟಿಯಾಗಿ ನಿಲ್ಲುವಂತೆ ಮಾಡಿದ್ದು. ಅಂದ್ರೆ ಆ ದೈಹಿಕ ಶ್ರಮವೇ ಅವರ ವೃತ್ತಿಜೀವನದ ಫೌಂಡೇಶನ್ ಆಯ್ತು ಅಂತ ಹೇಳ್ಬೋದು. 100ಕ್ಕೂ 100. ನೋಡಿ, ಸಿನಿಮಾ ಹಿನ್ನೆಲೆಯೇ ಇಲ್ಲದ ದೊಡ್ಡಣ್ಣ 1981ರಲ್ಲಿ ಕೂಡಿ ಬಾಳುದರೆ ಸ್ವರ್ಗಸುಖ ಚಿತ್ರದ ಮೂಲಕ ಎಂಟ್ರಿ ಕೊಟ್ಟಾಗ ಅವರತ್ರ ಇದ್ದದ್ದು ಕೇವಲ ಆ ರಂಗಭೂಮಿಯ ಅನುಭವ ಮಾತ್ರ. ಹೌದು. ಅಲ್ಲಿ ರೀಟೇಕ್ ಇರಲ್ವಾ? ಅದೇ ಪಾಯಿಂಟ್. ರಂಗಭೂಮಿಯಲ್ಲೇನಾಗುತ್ತೆ ಅಂದ್ರೆ, ತಪ್ಪು ಮಾಡಿದರೆ ಸರಿಪಡಿಸ್ಕೊಳ್ಳೋಕೆ ಕ್ಯಾಮೆರಾ ಟೇಕ್ಗಳಿರೋದಿಲ್ಲ. ಪ್ರೇಕ್ಷಕರೆದುರು ಲೈವ್ ಆಗಿ ನಟಿಸ್ಬೇಕು. ಈ ಟ್ರೈನಿಂಗಿಂದಲೇ ಅವರು ಹಾಸ್ಯ ಮತ್ತು ಖಳನಾಯಕ ಆ ಎರಡೂ ಪಾತ್ರಗಳಲ್ಲಿ ಅದ್ಭುತ ಹಿಡಿತ ಸಾಧಿಸಲು ಸಾಧ್ಯವಾಗಿದ್ದು. ವಿಲನ್ನಾಗಿ ಬಯಸ್ಕೊಳ್ಳುವಷ್ಟೇ ಸಲೀಸಾಗಿ ಕಾಮಿಡಿಯಲ್ ಆಗಿ ಹೊಟ್ಟೆ ಹುಣ್ಣಾಗುವಂತೆ ನಗಿಸುವ ಟೈಮಿಂಗ್ ಅವ್ರಿಗಿತ್ತು. ನಿಜ. ಸಿರಿವಂತ ಚಿತ್ರದ ಆ ಪೋಷಕ ಪಾತ್ರವನ್ನೇ ತೆಗೆದುಕೊಳ್ಳಿ. ಅವರು ತೆರೆ ಮೇಲೆ ಬರೋದು ಆಕ್ಚುಲಿ ಕೆಲವೇ ನಿಮಿಷಗಳು, ಆದ್ರೆ ಇಡೀ ಕಥೆಯ ಆ ಎಮೋಷನ್ನ ತಮ್ಮ ಹೆಗಲ ಮೇಲೆ ಹೊರುತ್ತಾರೆ. ನನಗೇನನ್ಸುತ್ತೆ ಅಂದ್ರೆ, ಒಬ್ಬ ಪೋಷಕ ನಟ ಅನ್ನೋದು ಒಂದು ಬೃಹತ್ ಕಟ್ಟಡದ ಪಾಯದ ತರಹ. ಒಳ್ಳೆ ಹೋಲಿಕೆ ಅಲ್ವಾ? ನಾವು ಕಟ್ಟಡದ ಬಣ್ಣ, ಆ ಡಿಸೈನ್ ನೋಡಿ ಖುಷಿ ಪಡ್ತೀವಿ. ಆದ್ರೆ ಆ ಇಡೀ ಕಟ್ಟಡ ನಿಂತಿರೋದೇ ಆ ಭೂಮಿಯೊಳಗಿರುವ ಪಾಯದ ಮೇಲೆ. ಆ ಪಾಯ ಕಣ್ಣಿಗೆ ಕಾಣದಿದ್ರೂ ಅದರ ಬಲದಿಂದಲೇ ಕಟ್ಟಡಕ್ಕೆ ಅಸ್ತಿತ್ವ.
ದೊಡ್ಡಣ್ಣನವರು ಅಂತಹ ಅದೆಷ್ಟೋ ಸಿನಿಮಾಗಳಿಗೆ ಪಾಯವಾಗಿದ್ರು. ನಿಖರವಾದ ಅನಾಲಜಿ ಇದು. ಕಥೆಯ ಓಟವನ್ನು, ನಾಯಕ ಮತ್ತು ನಾಯಕಿಯರ ನಡುವಿನ ಸಂಘರ್ಷವನ್ನು ಎತ್ತಿ ಹಿಡಿಯುವುದೇ ಇಂತಹ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು. ಇದನ್ನೇ ಇಂದಿನ ಯುವ ನಟರು ಕಲಿಬೇಕಾಗಿರೋದು. ಕೇವಲ ಹೀರೋ ಆಗ್ಬೇಕು, ಫೈಟ್ ಮಾಡಬೇಕು ಅನ್ನೋದಕ್ಕಿಂತ ಕೊಟ್ಟ ಪಾತ್ರಕ್ಕೆ ಹೇಗೆ ಜೀವ ತುಂಬಬೇಕು ಅನ್ನೋದನ್ನ ಅವರ ಕೆರಿಯರಿಂದ ಕಲಿಬಹುದು. ಇದೆಲ್ಲ ಸರಿ, ಆದ್ರೆ ಕೇವಲ ಟ್ಯಾಲೆಂಟ್ ಒಂದೇ ಇದ್ರೆ ಚಿತ್ರರಂಗದಲ್ಲಿ ಇಷ್ಟು ದೀರ್ಘಕಾಲ ಉಳಿಯೋಕ್ ಸಾಧ್ಯನಾ? ನನಗಿನ್ನೊಂದು ವಿಚಾರ ಬಹಳ ಕುತೂಹಲ ಮೂಡಿಸ್ತಾ ಇದೆ. ದೊಡ್ಡಣ್ಣನವರ ಕೆರಿಯರ್ ಗ್ರಾಫ್ ನೋಡಿದ್ರೆ ಅವರು ಕನ್ನಡ ಚಿತ್ರರಂಗದ ಅತಿ ದೊಡ್ಡ ದಿಗ್ಗಜರ ಜೊತೆ ಕೆಲ್ಸ ಮಾಡಿದ್ದಾರೆ. ಹೌದು, ಬಹುತೇಕ ಎಲ್ಲರ ಜೊತೆನೂ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಹೀಗೆ ಇವರ ಜೊತೆಗಿನ ಒಡನಾಟ ಕೇವಲ ಪ್ರೊಫೆಷನಲ್ ಆಗಿತ್ತಾ ಅಥವಾ ಅದರ ಆಚೆಗೂ ಏನಾದ್ರೂ ಇತ್ತಾ? ಯಾಕಂದ್ರೆ ಈಗಿನ ಕಾಲದಲ್ಲಿ ಸಹ ನಟರ ನಡುವೆ ಒಂದು ರೀತಿಯ ಕಾಂಪಿಟಿಷನ್, ಈಗೋ ಕ್ಲಾಶ್ಗಳು ತುಂಬಾನೇ ಕಾಮನ್ ಆಗ್ಬಿಟ್ಟಿದೆ. ಇದು ಬಹಳ ಮುಖ್ಯವಾದ ಪ್ರಶ್ನೆ ಆಕ್ಚುಲಿ. ಇಲ್ಲಿ ಗಮನಾರ್ಹವಾದ ಅಂಶ ಏನಂದ್ರೆ, ದೊಡ್ಡಣ್ಣವರು ತಮ್ಮ ಸಂದರ್ಶನಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅವರು ಕಲಿತ ನೈತಿಕ ಮೌಲ್ಯಗಳೇ ಆ ದಿಗ್ಗಜರೊಂದಿಗಿನ ಒಡನಾಟದಿಂದ ಅಂತ. ಉದಾಹರಣೆಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನೇ ತೆಗೊಳ್ಳಿ. ಅಣ್ಣವರ ಬಗ್ಗೆ ಎಲ್ಲರೂ ಹೇಳ್ತಾರೆ ಅವರು ಬಹಳ ವಿನಯವಂತರು ಅಂತ. ಆದರೆ ಆ ವಿನಯದ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಹೇಗಿತ್ತು? ಹೇಗೆ? ದೊಡ್ಡಣ್ಣ ನೆನ್ಪಿಸ್ಕೊಳ್ತಾರೆ, ರಾಜ್ಕುಮಾರ್ ಅವರು ಎಷ್ಟೇ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರೂ ತಮ್ಮ ಅಹಂಕಾರವನ್ನು ಕನಿಷ್ಠ 20 ಅಡಿ ದೂರ ಇಟ್ಟಿದ್ರಂತೆ. ಒಂದು ನಿಮಿಷ, ಇದನ್ನ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚಿಸೋಣ. ಒಬ್ಬ ವ್ಯಕ್ತಿಯ ಸುತ್ತಮುತ್ತ ಸದಾ ನೂರಾರು ಜನ ನೀವು ದೇವರು, ನೀವು ಗ್ರೇಟ್ ಅಂತ ಹೊಗಳ್ತಾ ಇದ್ರೆ ಅಹಂಕಾರ ಬರ್ದೇ ಇರೋಕೆ ಸಾಧ್ಯನಾ? 20 ಅಡಿ ದೂರ ಇಟ್ಟಿದ್ರು ಅನ್ನೋದು ಕೇಳೋಕೆ ಚೆನ್ನಾಗಿದೆ, ಆದ್ರೆ ಅದು ನಿಜಕ್ಕೂ ರಿಯಾಲಿಟಿಯಲ್ಲಿ ಸಾಧ್ಯವಾ? ಸಾಧ್ಯವಿದೆ. ಮತ್ತೆ ಅದನ್ನೇ ರಾಜ್ಕುಮಾರ್ ಅವರು ಮಾಡಿದ್ದು. ಅವರು ಅಭಿಮಾನಿಗಳನ್ನು ಅನ್ನದಾತರು ಅಂತ ಕರೀತಿದ್ದದ್ದು ಕೇವಲ ಡೈಲಾಗ್ ಆಗಿರಲಿಲ್ಲ, ಅದೊಂದು ಸ್ಟೇಟ್ ಆಫ್ ಮೈಂಡ್. ಸೆಟ್ನಲ್ಲಿ ಯಾರೇ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಬಂದ್ರೆ ಎದ್ದು ನಿಂತು 2 ಕೈ ಮುಗಿಯುವ ಅವರ ಅಭ್ಯಾಸ ಇದೆಯಲ್ಲ, ಅದು ತಮಗೆ ತಾವೇ ಹಾಕ್ಕೊಳ್ತಿದ್ದ ಒಂದು ಕಡಿವಾಣ. ಅದೊಂದು ರಿಮೈಂಡರ್ ಥರ ಕೆಲಸ ಮಾಡ್ತಾ ಇತ್ತು. ಎಕ್ಸಾಕ್ಟ್ಲಿ. ನಾನು ಕೇವಲ ನಟ, ಈ ಕೀರ್ತಿ ಜನ ಕೊಟ್ಟಿದ್ದು ಅನ್ನೋ ಪ್ರಜ್ಞೆ ಅದು. ದೊಡ್ಡಣ್ಣನವರು ಈ ಗುಣವನ್ನು ಅಣ್ಣವರಿಂದ ಅಕ್ಷರಶಃ ಹೀರಿಕೊಂಡ್ರು ಅಂತ ಹೇಳ್ಬೋದು. ಜೊತೆಗೆ 50ನೇ ವಯಸ್ಸಿನಲ್ಲೂ ರಾಜ್ಕುಮಾರ್ ಅವರು ಮಾಡಿದ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ದೊಡ್ಡಣ್ಣನವರಿಗೆ ಕಲಿಕೆಗೆ ವಯಸ್ಸಿನ ಮಿತಿ ಇಲ್ಲ ಅನ್ನೋ ಪಾಠ ಕಲಿಸ್ತು. ವಾವ್, ದಾಟ್ಸ್ ಇಂಟ್ರೆಸ್ಟಿಂಗ್. ಅದೇ ರೀತಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಂದಲೂ ಒಂದು ಅದ್ಭುತವಾದ ಪಾಠ ಕಲ್ತರಂತೆ ಅಲ್ವಾ? ಬೆಳಿಗ್ಗೆ 9 ಗಂಟೆಗೆ ಶೂಟಿಂಗ್ ಇದ್ರೆ ವಿಷ್ಣುವರ್ಧನ್ 7 ಗಂಟೆಗೆ ಸೆಟ್ನಲ್ಲಿ ಇರ್ತಾ ಇದ್ರಂತೆ. ಹೌದು, ಅಷ್ಟೇ ಡೆಡಿಕೇಶನ್. ನಾವೀಗ ಕಾರ್ಪೊರೇಟ್ ಪ್ರಪಂಚದಲ್ಲಿ ಪಂಕ್ಚುಯಾಲಿಟಿ ಬಗ್ಗೆ ದೊಡ್ಡ ದೊಡ್ಡ ಕ್ಲಾಸ್ ತಗೊಳ್ತೀವಿ. ಆದರೆ ಆ ಕಾಲದಲ್ಲೇ ಯಾವುದೇ ಸೋಷಿಯಲ್ ಮೀಡಿಯಾ ಪ್ರೆಷರ್ ಇಲ್ಲದಿದ್ರೂ ಅಷ್ಟು ಶಿಸ್ತು ಮೈಗೂಡಿಸ್ಕೊಂಡಿದ್ರು ಅನ್ನೋದು ನಿಜಕ್ಕೂ ಅಚ್ಚರಿ. ಹೌದು, ಯಾಕೆಂದ್ರೆ ಆ ಶಿಸ್ತು ಕೇವಲ ಟೈಮ್ ಮ್ಯಾನೇಜ್ಮೆಂಟ್ ಆಗಿರಲಿಲ್ಲ, ಅದು ಕೆಲಸದ ಮೇಲಿದ್ದ ಭಕ್ತಿ. ಒಬ್ಬ ಹೀರೋ 7 ಗಂಟೆಗೆ ಬಂದ್ರೆ ಇಡೀ ಚಿತ್ರತಂಡ ಆಟೋಮ್ಯಾಟಿಕ್ ಆಗಿ ಅಲರ್ಟ್ ಆಗತ್ತೆ. ಇನ್ನೂ ಅಂದಿನ ಕಾಲದ ನಟರ ಬಾಂಧವ್ಯದ ಬಗ್ಗೆ ನೀವು ಕೇಳಿದ್ರಲ್ಲ, ಅದಕ್ಕೆ ಒಂದು ಕ್ಲಾಸಿಕ್ ಉದಾಹರಣೆ ಇದೆ. ಹೇಳಿ. ದೊಡ್ಡಣ್ಣನವರು ತಮ್ಮ ಮೊದಲ ಮನೆ ಕಟ್ಟುವಾಗ ಟೆರೆಸ್ ಹಾಕೋಕೆ ಹಣದ ಶಾರ್ಟೇಜ್ ಆಗಿತ್ತಂತೆ. ಆಗ ಅವ್ರಿಗೆ ಆರ್ಥಿಕವಾಗಿ ಬೆಂಬಲವಾಗಿ ನಿಂತಿದ್ದ್ಯಾರು ಗೊತ್ತಾ? ನಟ ಅಂಬರೀಷ್ ಮತ್ತು ಶಂಕರ್ನಾಗ್. ರಿಯಲ್ ಆಗಿ ಅಂದ್ರೆ ಇಬ್ರು ಸ್ಟಾರ್ ನಟರು ಒಬ್ಬ ಪೋಷಕ ನಟನ ಮನೆ ಕಟ್ಟಲು ಹಣದ ನೆರವು ನೀಡಿದ್ರು. ಇವತ್ತಿನ ದಿನಗಳಲ್ಲಿ ಒಬ್ರ ಕ್ಯಾರವಾನ್ ಒಳಗೆ ಇನ್ನೊಬ್ರು ಹೋಗೋದೇ ಅಪರೂಪ. ಅಂಥದ್ರಲ್ಲಿ ಫೈನಾನ್ಷಿಯಲ್ ಸಪೋರ್ಟ್ ಅಂದ್ರೆ ಆಕ್ಚುಲಿ ದಟ್ಸ್ ಹ್ಯೂಜ್. ಹೌದು, ಮತ್ತೆ ಆ ಕತೆ ಅಲ್ಲಿಗೆ ಮುಗಿಯೋದಿಲ್ಲ. ಮನೆ ಮುಗಿದ್ಮೇಲೆ ದೊಡ್ಡಣ್ಣನವರು ಆ ಹಣವನ್ನು ವಾಪಸ್ ಕೊಡೋಕ್ ಹೋದಾಗ ಅಂಬರೀಷ್ ಅವರು ನಮಗೆ ವಾಪಸ್ ಹಣ ನೀಡುವಷ್ಟು ದೊಡ್ಡವನಾಗ್ಬಿಟ್ಟ ನೀನು ಅಂತ ತಮಾಷೆ ಮಾಡ್ತಾನೆ ಆ ಹಣವನ್ನ ನಯವಾಗಿ ನಿರಾಕರಿಸಿದ್ರು. ವಾವ್, ಅವರ ಸ್ಟೈಲ್ನಲ್ಲೇ. ಹೌದು. ಇನ್ನು ಶಂಕರ್ನಾಗ್ ಅವರಂತೂ, ಒಬ್ಬ ಪೋಷಕ ನಟ ಮನೆ ಕೆಟ್ಟಿದ್ದೇ ನಮಗೆಲ್ಲರಿಗೂ ಖುಷಿಯ ವಿಚಾರ, ಆ ದುಡ್ಡು ನಿನ್ನ ಬಳಿಯೇ ಇರಲಿ ಅಂದರಂತೆ. ಅಷ್ಟೇ ಅಲ್ಲ, ಶಂಕರ್ನಾಗ್ ಅವತ್ತು ದೊಡ್ಡಣ್ಣನಿಗೆ ಒಂದು ಮಾತು ಹೇಳಿದ್ರು. ವಿಧಾನಸೌಧದ ಸುತ್ತಮುತ್ತಲಿನ ಆ ಜಾಗಕ್ಕೆ ಮುಂದೊಂದು ದಿನ ಚಿನ್ನದ ಬೆಲೆ ಬರುತ್ತೆ ಅಂತ ಭವಿಷ್ಯ ನುಡಿದಿದ್ರು. ಅದು ಇವತ್ತು ಆಕ್ಚುಲಿ ಅಕ್ಷರಶಃ ಸತ್ಯವಾಗಿದೆ. ಖಂಡಿತ. ಇವತ್ತು ಆ ಜಾಗದ ಬೆಲೆ ಊಹಿಸಲು ಅಸಾಧ್ಯ. ಈ ಘಟನೆ ಕೇಳಿದ್ರೆ ನಿಜಕ್ಕೂ ರೋಮಾಂಚನ ಆಗುತ್ತೆ. ಆದ್ರೆ ಇಲ್ಲೊಂದು ಸೈಕಲಾಜಿಕಲ್ ಪ್ರಶ್ನೆ ಉದ್ಭವಿಸ್ತೆ. ಯಾವ ಪ್ರಶ್ನೆ? ನೋಡಿ, ದಿಗ್ಗಜರ ಜೊತೆ ಕೆಲ್ಸ, ಹಣ, ಕೀರ್ತಿ, ಸ್ವಂತ ಮನೆ ಇವೆಲ್ಲ ಬಂದಾಗ ಒಬ್ಬ ಸಾಮಾನ್ಯ ಬ್ಯಾಕ್ಗ್ರೌಂಡ್ನಿಂದ ಬಂದ ಮನುಷ್ಯನ ತಲೆ ಕೆಡೋದು ಅಥವಾ ನಾನು ಬಹಳ ಸಾಧಿಸ್ಬಿಟ್ಟೆ ಅನ್ನೋ ಅಹಂಕಾರ ಬರೋದು ಸಹಜ ತಾನೆ.
ಈ ಅಹಂಕಾರವನ್ನ ದೊಡ್ಡಣ್ಣನವರು ಹೇಗೆ ಕಂಟ್ರೋಲ್ ಮಾಡಿದ್ರು? ನನ್ ಮೂಲಗಳನ್ನ ಓದುವಾಗ ಒಂದು ಅಚ್ಚರಿಯ ವಿಚಾರ ಕಣ್ಣಿಗ್ ಬಿತ್ತು. ಆ ಹುತ್ತದ ಕಥೆ ಅಲ್ವಾ? ಎಕ್ಸಾಕ್ಟ್ಲಿ. ಅವರ ಮನೆಯ ಮುಂದಿರುವ ಒಂದು ಹುತ್ತ ಅವರ ಅಹಂಕಾರಕ್ಕೆ ಸ್ಪಿರಿಚುವಲ್ ಬ್ರೇಕ್ ಹಾಕಿತಂತೆ. ಇದು ಹೇಗೆ ಸಾಧ್ಯ? ಒಂದು ಹುತ್ತಕ್ಕೂ ಅಹಂಕಾರಕ್ಕೂ ಏನು ಸಂಬಂಧ? ಆ ಕಥೆ ಆಕ್ಚುಲಿ ಬಹಳ ಮಾರ್ಮಿಕವಾಗಿದೆ. 1984ರ ಸಮಯ ಅದು. ಗೆಳೆಯ ರಾಮಣ್ಣನ ಸಹಾಯದಿಂದ ಕೇವಲ 5,000 ರೂಪಾಯಿ ಕೊಟ್ಟು ದೊಡ್ಡಣ್ಣ ಒಂದು ಸೈಟ್ ಖರೀದಿಸ್ತಾರೆ. ಮನೆ ಕಟ್ಟಲು ಪಾಯ ತೆಗೆಯುವಾಗ ಅಲ್ಲಿ ಮಣ್ಣಿನ ಕೆಳಗೆ ಒಂದು ಹುತ್ತ ಸಿಗುತ್ತೆ. ಆಗ ಅವರ ಗುರುಗಳು ಒಂದು ಮಾತು ಹೇಳ್ತಾರೆ. ಏನು ಅಂತ? ಇದು ಸಂಪತ್ತಿಗೆ ಅಧಿಪತಿಯಾದ ಷಣ್ಮುಖಸ್ವಾಮಿಯ ಜಾಗ. ನಿನಗೆ ದುರಹಂಕಾರ ಬರುವುದು ಸಹಜ. ಆದ್ರೆ ನೆನಪಿಟ್ಕೋ, ಸ್ವಾಮಿ ನಿನ್ನ ಮನೆ ಬಾಗಿಲಲ್ಲಿದ್ದಾನೆ, ನೀನು ಆತನ ಜಾಗದಲ್ಲಿದ್ದೀಯಾ ವಿನಾ ಇದು ನಿನ್ನ ಸ್ವಂತದಲ್ಲ ಅಂತ ಎಚ್ಚರಿಸ್ತಾರೆ. ದ್ಯಾಟ್ಸ್ ಅ ಬ್ರಿಲಿಯಂಟ್ ಪರ್ಸ್ಪೆಕ್ಟಿವ್. ಅಂದ್ರೆ ನಾವೇನೇ ಗಳಿಸಿದ್ರೂ, ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ, ನಾವು ಈ ಪ್ರಕೃತಿಯ ಅಥವಾ ಒಂದು ದೊಡ್ಡ ಶಕ್ತಿಯ ಮುಂದಿನ ಸಣ್ಣ ಕಣ ಮಾತ್ರ ಅನ್ನೋದನ್ನ ಆ ಹುತ್ತ ಅವರಿಗೆ ಪ್ರತಿದಿನ ನೆನ್ಪಿಸ್ತಾ ಇತ್ತು ಅಂತಾಯ್ತಲ್ವಾ? ಇದನ್ನೇ ನಾನು ಸ್ಪಿರಿಚುವಲ್ ಬ್ರೇಕ್ ಅಂತ ಕರೆದದ್ದು. ಎಕ್ಸ್ಲರೇಟರ್ ಒತ್ತಿ ಕೀರ್ತಿಯ ಶಿಖರ ಏರುವಾಗ ಈ ಆಧ್ಯಾತ್ಮಿಕ ಬ್ರೇಕ್ ಮನುಷ್ಯನ ಕಾಲು ನೆಲದ್ಮೇಲಿರುವಂತೆ ಮಾಡುತ್ತೆ. ಅದಕ್ಕಿರಬೇಕು ಇಂದಿಗೂ ಆ ಹುತ್ತವನ್ನ ಅವರು ಹಾಗೇ ಉಳಿಸ್ಕೊಂಡಿದ್ದಾರೆ. ಹೌದು, ಅದೊಂದು ದಿನನಿತ್ಯದ ಪಾಠ ಅವರಿಗೆ. ಮತ್ತು ಕೇವಲ ಆಧ್ಯಾತ್ಮಿಕ ಬ್ರೇಕ್ ಮಾತ್ರ ಅಲ್ಲ, ಅವರಿಗೆ ದೊಡ್ಡ ಆಸರೆಯಾಗಿದ್ದು ಅವರ ಕುಟುಂಬ. ಸಿನಿಮಾದಂತಹ ಅನಿಶ್ಚಿತ, ಒತ್ತಡದ ವೃತ್ತಿಯಲ್ಲಿರುವಾಗ ವ್ಯಕ್ತಿಯ ಮೂಡ್ ಸ್ವಿಂಗ್ಸ್ಗಳನ್ನು ತಡ್ಕೊಳ್ಳೋದು ಸುಲಭವಲ್ಲ. ಖಂಡಿತ, ಫ್ಯಾಮಿಲಿಗೆ ಅದು ತುಂಬಾ ಕಷ್ಟ. ಹೌದು, ಆರಂಭದಲ್ಲಿ ಪತ್ನಿ ಶಾಂತ ಅವರೊಂದಿಗೆ ಸಣ್ಣಪುಟ್ಟ ಕೋಪತಾಪಗಳಿದ್ರು. ನಂತರದ ದಿನಗಳಲ್ಲಿ ಆಕೆ ನೀಡಿದ ಬೆಂಬಲ, ಮಕ್ಕಳಾದ ಉಷಾ ಮತ್ತು ಸುಗ್ರೇಶ್ ಅವರ ಪ್ರೀತಿ ದೊಡ್ಡಣ್ಣನವರ ಯಶಸ್ಸಿನ ಹಿಂದಿನ ಸೈಲೆಂಟ್ ಫೋರ್ಸ್ ಆಗಿತ್ತು. ಹಾರ್ಡ್ ವರ್ಕ್ ಮತ್ತು ಪರ್ಸನಲ್ ಎಥಿಕ್ಸ್ನ ಜೊತೆಗೆ ಈ ಫ್ಯಾಮಿಲಿ ಸಪೋರ್ಟ್ ಸೇರ್ಕೊಂಡಿದ್ದರಿಂದಲೇ ಅವರು ಚಿತ್ರರಂಗದಲ್ಲಿ ದೀರ್ಘಕಾಲದವರೆಗೂ ನೆಲೆ ನಿಲ್ಲಲು ಸಾಧ್ಯವಾಯಿತು. ಕುಟುಂಬದ ಬೆಂಬಲ ಇಲ್ಲದೆ ಯಾವ ಸಾಧನೆಯೂ ಪೂರ್ಣ ಆಗಲ್ಲ. ಆದ್ರೆ ಇಲ್ಲಿಯೇ ನಮ್ಮ ಸಂಭಾಷಣೆಯ ಅತ್ಯಂತ ಗಂಭೀರವಾದ ಘಟ್ಟ ಶುರುವಾಗೋದು. ಜೀವನ ಸದಾಕಾಲ ಒಂದೇ ಟ್ರ್ಯಾಕ್ನಲ್ಲಿ ಹೋಗೋದಿಲ್ಲ ತಾನೆ? ಡೆಫಿನೆಟ್ಲಿ ಇಲ್ಲ. 800 ಸಿನಿಮಾಗಳು, ಸ್ಟಾರ್ ನಟರ ಒಡನಾಟ, ಹುತ್ತದ ಎಚ್ಚರಿಕೆ, ಕುಟುಂಬದ ಪ್ರೀತಿ ಎಲ್ಲವೂ ಇದೆ. ಆದ್ರೂ 77ನೇ ವಯಸ್ಸಿನಲ್ಲಿ ದೈಹಿಕ ಸಾಮರ್ಥ್ಯ ಕುಸಿದಾಗ ಈ ಇಡೀ ಚಿತ್ರಣ ಹೇಗೆ ಬದಲಾಯಿತು ಅಂತ ನೋಡಿದ್ರೆ ಎಂಥವರ ಬೆನ್ನುಹುರಿಯಲ್ಲೂ ನಡುಕ ಹುಟ್ಟುತ್ತೆ. ಕಳೆದ ಜುಲೈನಲ್ಲಿ ಅವರು ಜಾರಿ ಬಿದ್ದು ಅವರ ಕಾಲಿಗೆ ಫ್ರ್ಯಾಕ್ಚರ್ ಆಯ್ತು. ನಾನು ಆರಂಭದಲ್ಲಿ ಹೇಳಿದ ಆ ಕರಾಳ ರಾತ್ರಿಯ ಘಟನೆ ನಡೆದಿದ್ದೇ ಆಗ. ಇದು ಈ ಆಳವಾದ ವಿಶ್ಲೇಷಣೆಯ ಕೋರ್ ಪಾಯಿಂಟ್. ಮನುಷ್ಯ ಎಷ್ಟೇ ಫೇಮಸ್ ಆಗಿರಲಿ, ವಯಸ್ಸಾದಾಗ ಮತ್ತು ಆರೋಗ್ಯ ಕೈಕೊಟ್ಟಾಗ ರಿಯಾಲಿಟಿ ಬಹಳ ಕ್ರೂರವಾಗಿರುತ್ತೆ. ರಾತ್ರಿ ಆಯತ್ತಪ್ಪಿ ಬಿದ್ದು ನೆರಳುತ್ತಿರುವಾಗ ಸಹಾಯಕ್ಕಾಗಿ ಅನೇಕರಿಗೆ ಫೋನ್ ಮಾಡಿದ್ರು, ಆದರೆ ಯಾರೊಬ್ಬರೂ ಫೋನ್ ಎತ್ತಲಿಲ್ಲ. ಲಿಟ್ರಲಿ ಯಾರೂ ಎತ್ತಿಲ್ಲ. ಹೌದು, ಆ ಕ್ಷಣದಲ್ಲಿ ದೊಡ್ಡಣ್ಣನವರಿಗೆ ಆದ ಅರಿವಿದೆಯಲ್ಲ, ಅದು ಅವರ ಇಷ್ಟು ವರ್ಷಗಳ ಭ್ರಮೆಯನ್ನು ಒಡೆದು ಹಾಕಿತು. ನಾವು ಚೆನ್ನಾಗಿದ್ದಾಗ ಎಲ್ಲರೂ ಬರ್ತಾರೆ, ಆದರೆ ಮೂಲೆಯಲ್ಲಿ ಬಿದ್ದಾಗ ಯಾರು ನಮ್ಮನ್ನು ನೋಡ್ಕೊಳ್ತಾರೆ ಅನ್ನೋ ಅವರ ಆ ಪ್ರಶ್ನೆಯಲ್ಲಿ ಚಿತ್ರರಂಗದ ಖ್ಯಾತಿಯ ಕ್ಷಣಿಕತೆಯ ಇಡೀ ಸಾರ ಅಡಗಿದೆ. ನಿಜ. 4 ಗಂಟೆಗಳ ಕಾಲ ಆಪರೇಷನ್ ನಡೆದು ಪ್ರಸ್ತುತ ಅವರು ವೀಲ್ಚೇರ್ನಲ್ಲಿರೋ ಸ್ಥಿತಿ ನೋಡಿದ್ರೆ ಮನಸ್ಸಿಗೆ ಬಹಳ ಭಾರವಾಗುತ್ತೆ. ಇಷ್ಟು ವರ್ಷ ನೂರಾರು ಜನರ ಮಧ್ಯೆ ಬದುಕಿದ್ದ ವ್ಯಕ್ತಿಗೆ ಇದ್ದಕ್ಕಿದ್ದಂತೆ ಆ ಒಂಟಿತನ ಫೇಸ್ ಮಾಡೋದು ಎಂಥ ಮೆಂಟಲ್ ಟ್ರಾಮಾ ಆಗಿರಬಹುದಲ್ವಾ? ಖಂಡಿತ, ಅದು ಊಹಿಸ್ಕೊಳ್ಳೋಕ್ಕೂ ಕಷ್ಟ. ಇದರ ಜೊತೆಗೆ ಹಿರಿಯ ನಟಿ ಬಿ. ಸರೋಜಾದೇವಿ ಅವರ ನಿಧನದ ಸಮಯದಲ್ಲಿ ಹೋಗಲಾಗಲಿಲ್ಲ ಅನ್ನೋ ಬೇಸರ ಅವರನ್ನ ಇನ್ನಷ್ಟು ಕಾಡಿತು. ಅಂಬರೀಷ್ ಅವರಿಗೆ ಸರೋಜಾದೇವಿ ಅವರ ಮೇಲಿದ್ದ ಅಪಾರ ಗೌರವವನ್ನ ಅವರು ಆ ಸಂದರ್ಭದಲ್ಲಿ ನೆನಪಿಸ್ಕೊಂಡು ಕಣ್ಣೀರ್ ಹಾಕಿದ್ರು. ಅಂದ್ರೆ ಶಕ್ತಿ ಇದ್ದಾಗ ಜಗತ್ತನ್ನೇ ಸುತ್ತಬೋದು, ಆದ್ರೆ ದೇಹ ಸಹಕರಿಸದಿದ್ದಾಗ ಅಕ್ಕಪಕ್ಕದ ಮನೆಗೆ ಹೋಗೋದು ಕೂಡ ಅಸಾಧ್ಯವಾಗಿ ಬಿಡುತ್ತೆ. ಹೌದು, ಈ ಅಸಹಾಯಕತೆಯ ನಡುವೆ ಅವರಿಗೆ ನಿಜವಾದ ಆಸರೆಯಾಗಿ ನಿಂತದ್ದು ಆಕ್ಚುಲಿ ಇಬ್ಬರು. ಒಂದು ಅವರ ಪತ್ನಿ, ಮತ್ತೊಂದು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್. ರಾಕ್ಲೈನ್ ವೆಂಕಟೇಶ್ ಅವರು? ಹೌದು, ಸ್ವಂತ ಮಗನಿಗಿಂತ ಹೆಚ್ಚಾಗಿ ರಾಕ್ಲೈನ್ ವೆಂಕಟೇಶ್ ಅವರು ದೊಡ್ಡಣ್ಣನವರ ಆರೈಕೆ ಮಾಡಿದ್ರು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಈ ಘಟನೆಗಳು ಮನುಷ್ಯನಿಗೆ ಏನ್ ಕಲಿಸುತ್ತೆ ಅಂದ್ರೆ, ಕೊನೆಯಲ್ಲಿ ನಮ್ಮ ಜೊತೆ ಉಳಿಯೋದು ನಾವು ಗಳಿಸಿದ ಕೀರ್ತಿ ಪ್ರಶಸ್ತಿಗಳಲ್ಲ, ನಾವು ಸಂಪಾದಿಸಿದ ವಿಶ್ವಾಸ, ಆ ನೈತಿಕತೆ ಮತ್ತು ಕಷ್ಟಕಾಲದಲ್ಲಿ ನಮ್ಮ ಕೈ ಹಿಡಿಯುವ ಬೆರಳೆಣಿಕೆಯಷ್ಟು ಜೀವಗಳು ಮಾತ್ರ. ದಟ್ಸ್ ಸೋ ಟ್ರೂ. ಮತ್ತು ಈ ಎಲ್ಲವನ್ನೂ ಅನುಭವಿಸಿದ ಮೇಲೆ ದೊಡ್ಡಣ್ಣನವರು ಒಂದು ಕಠಿಣ ನಿರ್ಧಾರಕ್ಕೆ ಬಂದಿದ್ದಾರಂತೆ.
ನಾನು ಬದುಕಿರುವವರೆಗೂ ಯಾರಿಗೂ ಹೊರೆಯಾಗದೆ ಬದುಕಬೇಕು ಅಂತ. ಇದು ಕೇವಲ ನಟನೊಬ್ಬನ ಮಾತಲ್ಲ, ಆಕ್ಚುಲಿ ಜೀವನದ ಸಕಲ ಏಳು ಬೀಳುಗಳನ್ನ ಕಂಡ ಒಬ್ಬ ತತ್ವಜ್ಞಾನಿಯ ಮಾತು ಅನ್ಸತ್ತೆ ನನ್ಗೆ. ಆದ್ರೆ ಇಲ್ಲಿಗೆ ಅವ್ರ ಕತೆ ಮುಗೀತಾ? ಇಲ್ಲ. ವೀಲ್‌ಚೇರ್‌ನಲ್ಲಿ ಕುಳಿತು ಹಳೆಯ ದಿನಗಳನ್ನ ನೆನ್ಪಿಸ್ಕೊಳ್ಳುವುದಷ್ಟೇ ಅವರ ಮುಂದಿನ ದಾರಿಯಾ? ಖಂಡಿತ ಇಲ್ಲ. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ಅದೇ ಅವರ ವ್ಯಕ್ತಿತ್ವದ ಬ್ಯೂಟಿ ನೋಡಿ. ಇಷ್ಟೆಲ್ಲ ಕಷ್ಟಗಳ ಮಧ್ಯೆಯೂ ಅವರಲ್ಲಿನ ಕಲಾವಿದ ಇನ್ನೂ ಜೀವಂತವಾಗಿದ್ದಾನೆ. ಕೇವಲ ನಟನಾಗಿ ಅದೆಷ್ಟೋ ನಿರ್ದೇಶಕರ ಆಕ್ಷನ್ ಕಟ್ಗಳಿಗೆ ತಲೆಬಾಗಿದ್ದ ದೊಡ್ಡಣ್ಣ ಈಗ ತಾವೇ ಒಂದು ಹೊಸ ಹೆಜ್ಜೆ ಇಡೋಕೆ ಮುಂದಾಗಿದ್ದಾರೆ. ಸಮಾಜಕ್ಕೆ ನೈತಿಕ ಮೌಲ್ಯಗಳನ್ನು ಸಾರುವಂಥ ಒಂದು ಹೊಸ ಸಿನಿಮಾವನ್ನ ನಿರ್ದೇಶನ ಮಾಡುವ ಪ್ರಬಲ ಆಸೆಯನ್ನ ಅವರು ವ್ಯಕ್ತಪಡಿಸಿದ್ದಾರೆ. ವಾಹ್, ಇದನ್ನೇ ಆಕ್ಚುಲಿ ಕಮ್ ಬ್ಯಾಕ್ ಅನ್ನೋದು. ಇಷ್ಟು ವರ್ಷ ಬೇರೆಯವರ ಸಿನಿಮಾಗಳಿಗೆ ಬಣ್ಣ ಹಚ್ಚುತ್ತಿದ್ದ ಪೋಷಕ ನಟ ಇದೀಗ ತನ್ನದೇ ಜೀವನದ ಮೌಲ್ಯಗಳನ್ನ ಸಮಾಜಕ್ಕೆ ಉಣಬಡಿಸಲು ನಿರ್ದೇಶಕನಾಗಲು ಹೊರಟಿದ್ದಾರೆ. ನಿರ್ದೇಶಕನ ಸ್ಥಾನ ಯಾಕೆ ಅಂದ್ರೆ, ಒಬ್ಬ ನಿರ್ದೇಶಕ ಮಾತ್ರ ತನ್ನ ವಿಷನ್ನನ್ನ ಯಾವುದೇ ರಾಜಿ ಇಲ್ಲದೆ ತೆರೆ ಮೇಲೆ ತರಲು ಸಾಧ್ಯ. ಅವರ ಈ ನಿರ್ಧಾರ ಹೊಸ ತಲೆಮಾರಿನ ನಟರಿಗೆ ಒಂದು ದೊಡ್ಡ ಪಾಠ. ಖಂಡಿತ. ಕಷ್ಟಗಳು ಬಂದಾಗ ಕುಗ್ಗಿ ಹೋಗ್ಬಾರ್ದು, ಬದಲಾಗಿ ಅದು ನಮಗೆ ಹೊಸ ದೃಷ್ಟಿಕೋನವನ್ನ ನೀಡಬೇಕು ಅಲ್ವಾ? ಹೌದು. ಭದ್ರಾವತಿಯ ಸ್ಟೀಲ್ ಫ್ಯಾಕ್ಟರಿಯ ಬೆಂಕಿಯಿಂದ ಶುರುವಾದ ಅವರ ಪಯಣ, ರಂಗಭೂಮಿಯ ಕಠಿಣ ತರಬೇತಿ, ದಿಗ್ಗಜರೊಂದಿಗಿನ ಒಡನಾಟ, ಆ ಹುತ್ತ ಕಲಿಸಿದ ಅಹಂಕಾರ ನಿಗ್ರಹದ ಪಾಠ ಮತ್ತು ಕೊನೆಯದಾಗಿ 77ನೇ ವಯಸ್ಸಿನಲ್ಲಿ ದೈಹಿಕ ಕುಸಿತದಿಂದಾದ ವಾಸ್ತವದ ಹರಿವು, ಇವೆಲ್ಲವೂ ಯುವ ನಟರಿಗೆ, ಫಿಲ್ಮ್ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಒಂದು ಅತ್ಯುತ್ತಮ ಸಿಲೆಬಸ್ ಇದ್ದಾಗೆ. ಚಿತ್ರರಂಗದಲ್ಲಿ ಯಶಸ್ಸು ಗಳಿಸಲು ಕೇವಲ ಬಣ್ಣ ಹಚ್ಚುವುದಷ್ಟೇ ಸಾಲದು. ಶಿಸ್ತು, ವಿನಯತೆ, ಸಹನಟರೊಂದಿಗಿನ ಬಾಂಧವ್ಯ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಕೀರ್ತಿಯ ಭಮೆಯಿಂದ ಹೊರಬಂದು ವಾಸ್ತವದಲ್ಲಿ ಬದುಕುವ ನೈತಿಕತೆ ಅತ್ಯಗತ್ಯ ಅನ್ನೋದನ್ನ ಈ ವಿಶ್ಲೇಷಣೆ ನಮಗೆ ಸ್ಪಷ್ಟವಾಗಿ ತೋರಿಸುತ್ತೆ. ಅಬ್ಸಲ್ಯೂಟ್ಲಿ. ಕೊನೆಯದಾಗಿ ಈ ಇಡೀ ವಿಶ್ಲೇಷಣೆಯಿಂದ ನಾವೆಲ್ಲರೂ ಒಂದು ವಿಚಾರದ ಬಗ್ಗೆ ಆಳವಾಗಿ ಯೋಚಿಸಬೇಕಿದೆ. ಸ್ಟುಡಿಯೋದ ಬೆಳಕು ಆರಿ ಹೋದ ಮೇಲೆ, ಕ್ಯಾಮೆರಾ ಆಫ್ ಆದ ಮೇಲೆ, ಪ್ರೇಕ್ಷಕರ ಚಪ್ಪಾಳೆಗಳೆಲ್ಲವೂ ನಿಂತು ಹೋದ ಮೇಲೆ ಒಬ್ಬ ಮನುಷ್ಯನಾಗಿ ಕೊನೆಗೆ ಉಳಿಯುವುದು ಯಾವುದು? ಗಳಿಸಿದ ಕೀರ್ತಿಯೋ ಅಥವಾ ಸಂಕಷ್ಟದ ಸಮಯದಲ್ಲಿ ಇತರರೊಂದಿಗೆ ತೋರಿದ ಮಾನವೀಯತೆಯೋ? ವಯಸ್ಸಾದಾಗ ನಮಗೆ ಆಸರೆಯಾಗುವುದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ನಾವು ಕಟ್ಟಿದ ಸಂಬಂಧಗಳು ಮತ್ತು ನಾವು ಪಾಲಿಸಿದ ನೈತಿಕ ಮೌಲ್ಯಗಳು. ಈ ನಿಟ್ಟಿನಲ್ಲಿ ದೈನಂದಿನ ಬದುಕಿನಲ್ಲಿ ಆ ಕಣ್ಣಿಗೆ ಕಾಣದ ಬುನಾದಿಯನ್ನು ನಾವು ಎಷ್ಟು ಗಟ್ಟಿಗೊಳಿಸುತ್ತಿದ್ದೇವೆ ಎಂದು ಒಮ್ಮೆ ಪ್ರಶ್ನಿಸಿಕೊಳ್ಳಬೇಕಿದೆ. ಆಲೋಚಿಸಿ.